ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ವಿಷಯ ಬ್ರದರ್ ಬಾಟಕ್ ಮಿಷಿನ್. ಅದರಲ್ಲೂ ಬ್ರದರ್ ಹೊಸ ಲೇಟೆಸ್ಟ್ ಮಾಡಲು ಅಂದರೆ KE430HS ಮಾಡಲು. ಇದು ಟಚ್ ಸ್ಕ್ರೀನ್ ಮಾಡಲು. ಇದು ತುಂಬ ಜನಗಳಿಗೆ ಈ ಮಾಡೆಲ್ ಬಗ್ಗೆ ಕೆಲವೊಂದು ಸೆಟ್ಟಿಂಗ್ಸ್ ಆಗಲಿ ಇಲ್ಲ ಯೂಸರ್ ಪ್ರೋಗ್ರಾಮ್ ಸೈಕಲ್ ಪ್ರೋಗ್ರಾಮ್ ಮಾಡೋದು ಗೊತ್ತಿಲ್ಲದೆ ಇರ್ಬೋದು. ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ವಿಡಿಯೋ ಅಂತ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ಏನಕ್ಕೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹೊಸದಾಗಿ ಮಾಡೋಂಥವ್ರಿಗೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರೆಲ್ಲ ಹೊಸಬರಿದ್ರೆ ಅವರು ತುಂಬ ಅಂದರೆ ಹೆಲ್ಪ್ಫುಲ್ ಆಗೋಂಥ ವಿಡಿಯೋ ಇದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅವಾಗ ನಿಮಗೆ ಕಂಪ್ಲೀಟಾಗಿ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ಯಾವ ರೀತಿ ಈಸಿಯಾಗಿ ಸೆಟ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತೀರಾ, ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಇನ್ನೇಕೆ ತಡ, ಬನ್ನಿ ನಾವು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಮಾಡಿದ್ರೆ ಸೊ ಫಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಮಿಷಿನ್ ಬ್ರದರ್ ಅಂತೇಳಿ ಬರುತ್ತೆ, ಆ ಮಾಡಲ್ ನಂಬರ್ ಬರುತ್ತೆ. ಸೊ ಈಗ ಫಸ್ಟ್ ನಾವು ಯೂಸರ್ ಪ್ರೋಗ್ರಾಮ್ ಮಾಡೋದ್ರ ಕಡೆ ಫಸ್ಟ್ ನೋಡೋಣ. ಸೊ ನೋಡಿ, ಆಲ್ರೆಡಿ ನಾವು ಕೆಲವೊಂದು ಪ್ರೋಗ್ರಾಮ್ ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ಇನ್ನೂ ಒಂದು ಪ್ರೋಗ್ರಾಮ್ ನಿಮಗೆ ಒಂದು ಅಡಿಷ್ನಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಯೂಸರ್ ಪ್ರೋಗ್ರಾಮ್ ಅಂತೇಳಿ ಆ ಟಚ್ ಸ್ಕ್ರೀನಲ್ಲಿ. ಸೊ ಆಲ್ರೆಡಿ ನೋಡಿ 01, 02 ಆ ಥರ ಆಲ್ರೆಡಿ ಸೆಟ್ ಮಾಡಿದ್ದು. ತುಂಬ ನಾನು ಪ್ಯಾಟ್ರನ್ಸ್ ಒಂದು 10 ಪ್ಯಾಟ್ರನ್ವರೆಗೂ ಸೆಟ್ ಮಾಡಿದ್ದೀವಿ. ಸೊ ಈಗ ನಾನು ನಿಮಗೆ 10 ಪ್ಯಾಟ್ರನ್ ಮಾಡಿದ್ರಿಂದ ಸೊ ಇದನ್ನು ಆಲ್ರೆಡಿ ನಾನು ಇನ್ನೊಂದು 11ನೇ ಪ್ಯಾಟ್ರನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಆಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತೇಳಿ. ಸೊ ನೀವು ನೋಡ್ತಾ ಇರಿ ನಾವು ಯಾವ ರೀತಿ ಯೂಸರ್ ಪ್ರೋಗ್ರಾಮ್ ಸೆಟ್ ಮಾಡ್ತಾ ಇದ್ದೀವಿ. ಫಸ್ಟು ನಾನು ನಿಮಗೆ ಹೇಳಿದ್ನಲ್ಲ, ಅದನ್ನ ಆ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ 1, 2, 3 ನಾನು ಹೇಳಿದ್ನಲ್ಲ 10ವರೆಗೂ ಸೆಟ್ ಮಾಡಿದ್ವಿ. ಇವಾಗ 11ನ ನಾವು ಇಲ್ಲಿ ಫಸ್ಟ್ ಆರೋ ಮಾರ್ಕಲ್ಲಿ ಸೆಲೆಕ್ಟ್ ಮಾಡೋಣ. ನೋಡಿ 11ನ ಒಂದು ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ S001 ಅಂತೇಳಿ ತೋರಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಅದರಲ್ಲಿ ನಿಮಗೆ ಪ್ಯಾಟರ್ನ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 5 ಇವಾಗ ಆಲ್ರೆಡಿ ಯಾವುದೋ ಒಂದು ಪ್ಯಾಟ್ರನ್ ನಿಮಗೆ ನಂಬರ್ ಆಫ್ ಸ್ಟಿಚಸ್ ಎಷ್ಟು ಬೇಕೋ ಅದನ್ನ ನಾನು 5 ಸೆಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, 5 ಎಲ್ಲ ಸೆಟ್ ಮಾಡಿದ್ಮೇಲೆ ಸೊ ಆಮೇಲೆ ಲೆಂತ್ ಎಷ್ಟು ಬೇಕೋ ಆ ಲೆಂತನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ನೋಡಿಕೊಂಡು. ಸೊ ನಾನು ಇವಾಗ ಇದರಲ್ಲಿ ಇಷ್ಟು ಸೆಟ್ ಮಾಡ್ತೀನಿ, 8.5, 2.5 ಸ್ಪೀಡ್ ಆಸಿಟಿ ಏನಿದೆಯೋ ಅದೆಲ್ಲ ಮಾಡಿ ಓಕೆ ಕೊಟ್ಟೆ. ಅದು ಆಟೋಮೆಟಿಕ್ ಸೇವ್ ಆಗಿ ನೋಡಿ 11ರಲ್ಲಿ ಹೋಗಿ ಸೇವ್ ಆಗಿದೆ. ಇಷ್ಟೇ ಸಿಂಪಲ್. ಇದರಲ್ಲಿ ನೋಡ್ಕೊಂಡ್ರಲ್ಲ ಯೂಸರ್ ಪ್ರೋಗ್ರಾಮ್ ಸೆಟ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ಪ್ರೋಗ್ರಾಮ್ ನಾವು ಏನು ಮಾಡಿದ್ದೀವಲ್ಲ, ಸೊ ಇದು ಸೇವ್ ಆಗಿದೆ. ಸೊ ಇದರಲ್ಲಿ ಯಾವುದೋ ಒಂದು ಬಾಟಕ್ ಜಸ್ಟ್ ನಿಮಗೆ ಒಂದು ಯಾವ ರೀತಿ ಮಿಷಿನ್ ಸೆಟ್ ಆದಮೇಲೆ ಅದನ್ನ ಯೂಸ್ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ನಾನು ನಂಬರ್ 2 ಪ್ಯಾಟರ್ನ್ ಇಟ್ಕೊಂಡು ಜಸ್ಟ್ ಒಂದು ರನ್ ಮಾಡ್ತಾಯಿದ್ದೀನಿ. ವೇಸ್ಟಲ್ಲಿ ಒಂದು ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿ ನೆಕ್ಸ್ಟ್ ನಾವು ಸೈಕಲ್ ಪ್ರೋಗ್ರಾಮ್ ಯಾವ ರೀತಿ ಮಾಡೋದನ್ನ ನಿಮ್ಗೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಸೊ ಇವಾಗ ಜಸ್ಟ್ ನಿಮ್ಗೆ ಅದು ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಇದು ಯೂಸರ್ ಪ್ರೋಗ್ರಾಮ್ 2ಅಲ್ಲಿ ಸೆಟ್ ಆಗಿರೋದು ಹಳೆ ಪ್ರೋಗ್ರಾಮೇ. ನಾವು ಮಾಡಿರೋದು 11th ಪ್ರೋಗ್ರಾಮು. ಸೊ ಇದನ್ನು ಜಸ್ಟ್ ಒಂದು ಸ್ಟಿಚ್ ಮಾಡೋಣ. ಸೊ ಸ್ಟಿಚ್ ಮಾಡಿ ನೆಕ್ಸ್ಟ್ ನಾವು ಸೈಕಲ್ ಪ್ರೋಗ್ರಾಮ್ಗೆ ಹೋಗೋಣ. ನೋಡಿ ಜಸ್ಟ್ ಒಂದು ಬಾಟಕು ರನ್ ಆಯಿತಾ ಅಷ್ಟೇ. ಸೊ ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಅಷ್ಟೇ. ಇದೆಲ್ಲ ಆದಮೇಲೆ ನಾವು ಸೈಕಲ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋಣ. ಸೈಕಲ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿಕೊಂಡು ಆಲ್ರೆಡಿ ಇದರಲ್ಲಿ ನಾವು ತುಂಬ ಸೈಕಲ್ ಪ್ರೋಗ್ರಾಮ್ ಮಾಡಿದ್ದೀವಿ. ಅದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀವಿ. ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಯಾವುದೆಲ್ಲ ಇದೆಯೋ ಅದನ್ನು ಡಿಲೀಟ್ ಮಾಡೋಣ. ಆವಾಗ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ, ಅರ್ಥ ಆಗುತ್ತೆ. ನೋಡಿ ಅದನ್ನ ಅಲ್ಲಿ ಡಿಲೀಟ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ನೀವು ಅದನ್ನು ಡಿಲೀಟ್ ಕೊಟ್ಟರೆ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಅದಾದಮೇಲೆ ಯಾರೋ ಮಾರ್ಕ್ ಸೆಂಟ್ರ್ ಸಿಂಬಲ್ ಇತ್ತಲ್ಲ ಅದನ್ನು ಪ್ರೆಸ್ ಮಾಡಿಬಿಟ್ಟು ನಾವು ಸೈಕಲ್ ಪ್ರೋಗ್ರಾಮ್ ಯಾವ ಪ್ಯಾಟರ್ನ್ ಯಾವ್ದು ಬೇಕು ಅಂತೇಳಿ ನಾವು ಸೀರಿಯಲ್ಲಾಗಿ ನಮ್ಗೆ ಯಾವುದು ಫಸ್ಟ್ ಯಾವ್ದು ಬೇಕು ಸೆಕೆಂಡ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ. ಸೊ ಈಗ ನಾನು ಒಂದು ಎಕ್ಸಾಂಪಲ್ ಒಂದು ಸೆಲೆಕ್ಟ್ ಮಾಡಿದೆ. ನಂಬರ್ 1ಅಲ್ಲಿ 2ನ, ನಂಬರ್ 3ಯಲ್ಲಿ ಹಂಗೆ 2ಅಲ್ಲಿ ಹಂಗೆ 1 by 1 ಇವಾಗ ನೋಡಿ 2 ಆಯಿತು. ಸೊ 3ಯಲ್ಲಿ ಒಂದು ಪ್ಯಾಟರ್ನ್ ಸೆಲೆಕ್ಟ್ ಮಾಡಿದೆ. ಆ ಸೆಂಟರ್ ಕೀ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ 3 ಬಟಕ್ವರೆಗೂ ಸೆಟ್ ಆಯಿತು. ಸೊ ಫೋರ್ತ್ ಒಂದು ಬಂದು ಅದ್ರ ಮೇಲೆ ಆ್ಯಡ್ ಆಯಿತು. ಸೊ ಅದಾದಮೇಲೆ ಮತ್ತೆ ಯಾರೋ ಮಾರ್ಕ್ ಡೌನ್ ಅಪ್ ಇದೆಯಲ್ಲ ಅದೆಲ್ಲ 1 by 1 ಸೆಲೆಕ್ಟ್ ಮಾಡಿಕೊಂಡು ಅದು ಓಕೆ ಕೊಟ್ಟರೆ ಸೇವ್ ಆಗೋಗುತ್ತೆ. ಸಿಂಪಲ್ಲು. ಎಷ್ಟು ಈಸಿ ಇದೆ ಅಂದರೆ ಈವನ್ 430Dಗಿಂತ ಇದು ತುಂಬ ಈಸಿ ಇದೆ. ಸೊ ಇವಾಗ ನಾವು ಸೈಕಲ್ ಪ್ರೋಗ್ರಾಮ್ಗೆ ಹೋದ್ವಿ. ಸೊ ಆಲ್ರೆಡಿ ನಾವು 01ಲ್ಲಿ ಸೆಟ್ ಮಾಡಿದ್ವಿ, C001ನಲ್ಲಿ ನೋಡಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಕಾಣಿಸ್ತಾ ಇದೆಯಾ? ಸೊ ಎಲ್ಲ ಟಚ್ ಸ್ಕ್ರೀನ್. ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ, ಸ್ವಲ್ಪ ಮಾಡೋವರೆಗೂ ಅರ್ಥ ಆಗೋಕ್ಕಷ್ಟೇ. ಸೊ ಈಗ 001ನಲ್ಲಿ ನಾವು ಸೇವ್ ಮಾಡಿದ್ದೀವಿ. ಸೊ ಇವಾಗ 02 ಅಂದರೆ ಸೈಕಲ್ 002ನೂ ನಾವು ಸೆಟ್ ಮಾಡಿದ್ದೀವಿ. ಅದರಲ್ಲೂ ಸಹ ನಾವು ಈ ನೆಕ್ಸ್ಟ್ ಇನ್ನೂ ಅಡಿಷ್ನಲ್ ಆಗಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಇದರಲ್ಲಿ ನೋಡಿ ಆಲ್ರೆಡಿ 3 ಸೆಟ್ ಮಾಡಿದ್ದೀವಿ. ಸೊ ಮತ್ತೆ ನಾವು ಸೈಕಲ್ ಪ್ರೋಗ್ರಾಮ್ಗೆ ಹೋಗಿ 02ನ ಸೆಲೆಕ್ಟ್ ಮಾಡಿ ಅದನ್ನು ಸಹ ಡಿಲೀಟ್ ಮಾಡ್ತೀನಿ ನೋಡಿ. ಸೇಮ್ ಅದೇ ರೀತಿ, ಯಾಕೆ ನಿಮಗೆ ಮಾಡೋಕ್ಕೆ ತೋರಿಸೋಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡ್ತಾ ಇರೋದು. ಸೊ ಇವಾಗೆಲ್ಲ ಖಾಲಿ ಆಯ್ತು ನೋಡಿ, ಎಲ್ಲ ಕಂಪ್ಲೀಟ್ ಬ್ಲಾಂಕ್ ಇದೆ.
ಕಾಣುತ್ತಾ, ಎಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಯಿತು. ಆ ಸೆಂಟ್ರಲ್ಲಿ ಆರೋ ಮಾರ್ಕ್ 2 ಸೈಡ್ ಇದೆ ನೋಡಿ, ಆ ಲೆಫ್ಟ್ ಸೈಡು ರೈಟ್ ಸೈಡು, ಅದನ್ನು ನಾವು ಪ್ರೆಸ್ ಮಾಡಿದಾಗ ನೆಕ್ಸ್ಟ್ 0 to ಸೈಕಲ್ ಪ್ರೋಗ್ರಾಮ್ಗೆ ಹೋಗ್ಬೋದು. ಸೊ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದ್ವಾ, ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ. ನೆಕ್ಸ್ಟ್ 0 2 ಸೆಲೆಕ್ಟ್ ಮಾಡಿದ್ವಿ, 0 3 ಸೆಲೆಕ್ಟ್ ಮಾಡಿದ್ವಿ, 0 4 ನಮ್ಗೆ ಎಷ್ಟು 1 ರಿಂದ 10 ಎಷ್ಟು ಬಾಟಕ್ ನಮಗೆ ಅವೈಲೇಬಲ್ ನಮಗೆ ಬೇಕು ಆ ಸೈಕಲ್ ಪ್ರೋಗ್ರಾಮಲ್ಲಿ ಅದು ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು ಒಂದೊಂದೇ ಎಲ್ಲ ಆಯಿತಾ. ಸೊ ಎಲ್ಲ ಆದಮೇಲೆ ಓಕೆ ಕೊಟ್ಟರೆ ಆ 002 ಅಲ್ಲಿ ಆ ಸೈಕಲ್ ಪ್ರೋಗ್ರಾಮ್ ಸೇವ್ ಆಗುತ್ತೆ. ಸೊ ಈ ಥರ ನಿಮಗೆ ಎಷ್ಟು ಸೈಕಲ್ ಪ್ರೋಗ್ರಾಮು ಅಷ್ಟು ಕ್ರಿಯೇಟ್ ಮಾಡ್ಕೊಬೋದು. ಯೂಸರ್ ಪ್ರೋಗ್ರಾಮು ಅಷ್ಟೇ, ಎಷ್ಟು ಬೇಕೋ ಅಷ್ಟು ನೀವು ಕ್ರಿಯೇಟ್ ಮಾಡ್ಕೊಬೋದು. ಸೊ ಮ್ಯಾಕ್ಸಿಮಮ್ ನಾವು ಒಂದು 4-5 ಸ್ಟ್ಯಾಂಡರ್ಡಾಗಿ ಅಷ್ಟು ಬರುತ್ತೆ, ಅಷ್ಟೇ ಸಾಕಾಗುತ್ತೆ. ಕೆಲವ್ರಿಗೆ 10 ಬರ್ಬೋದು, ಕೆಲವೊಂದು ಸ್ಪೀಡಾಗಿರ್ತಕ್ಕಂಥ ಆಪ್ರೇಟರ್ಗೆ ಏನಾರ ಬಾಟಕ್ ಮಿಷಿನ್ಸ್ ಕಡಿಮೆ ಇರೋಂಥವ್ರಿಗೆ ಈ ಒಂದು ಸೈಕಲ್ ಪ್ರೋಗ್ರಾಮು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಅಂಥವ್ರು ಯೂಸ್ ಮಾಡ್ಕೊತಾರೆ. ಸೊ ಈಗ ನೋಡಿ ನಾವು C003 ಅಂತೇಳಿದೆ, ಅಂದರೆ ಆ ಸೈಕಲ್ 3 ಪ್ಯಾಟರ್ನ್ ನಾವು ಸೆಟ್ ಮಾಡಿದ್ದೀವಿ. ಸೊ ಈಗ ನಾವು ಆ ಸೈಕಲ್ ಪ್ರೋಗ್ರಾಮ್ ಎಲ್ಲ ಆಯ್ತಲ್ಲ. ಸೊ ಈಗ ನೀವು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ 3/3 ಅಂದರೆ ನಾವು 3 ಪ್ರೋಗ್ರಾಮ್ನ 3 ಸೈಕಲ್ ಪ್ರೋಗ್ರಾಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಇವಾಗ 001 ನಾವು ಸೆಲೆಕ್ಟ್ ಮಾಡಿದ್ವಿ. ಆ ಥರ ನೀವು ಎಷ್ಟು ಬೇಕೋ ಸೈಕಲ್ ಸೆಟ್ ಮಾಡ್ಕೊಳ್ಳಿ. ಈಗ ಜಸ್ಟ್ ನೀವು ತೋರಿಸ್ತಾ ಇದ್ದೀವಿ ನೋಡಿ, ಪ್ಲಸ್ ಮೈನಸ್ ಇದೆಯಲ್ಲ ಸಿಂಬಲ್, ಆರೋ ಮಾರ್ಕಲ್ಲಿ ನಾವು ಕೆಳಕ್ಕೆ ಮೇಲಕ್ಕೆ ಪ್ರೆಸ್ ಮಾಡ್ತಾ ಇದ್ದರೆ, ಅಂದರೆ ಆ ಆರೋ ಮಾರ್ಕ್ನ ನಾವು ಪ್ರೆಸ್ ಮಾಡಿದಾಗ ನಂಬರ್ ಆಫ್ ಬಾಟಕ್ಸ್ ಎಷ್ಟು ನಾವು ಆ್ಯಡ್ ಮಾಡಿದ್ದೀವಿ ಅದು ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ಸೊ ಅದು ನಿಮ್ಗೆ ಹಂಗೆ ತೋರಿಸ್ತೀವಿ. ಈಗ ನಾವು ಅದನ್ನ ಸ್ಟಿಚ್ ಮಾಡೋಣ. ನಾವು ಯಾವ್ದು ಮಾಡಿದ್ದೀವಲ್ಲ ಸೈಕಲ್ ಆ್ಯಡ್ ಆಗಿದೆಯಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದಾಯಿತು. ಸೊ ಈಗ 2ನೇ ಬಾಟಕ್ ನೋಡಿ, ಸೊ ಅದು ಲೆಂತ್ ಇರೋದು ನೋಡಿ, 2ನೇ ಬಾಟಕ್ಕೂ ಆಗಿದೆ. ಸೊ ನೆಕ್ಸ್ಟ್ 3rd ಒನ್, ಸೊ 3rd ಒನ್ನು ನೋಡಿದ್ರೆ, ಸೊ ನೆಕ್ಸ್ಟ್ 4th ಒನ್ನು. ಸೊ ಈಗ ನಾವು ಎಷ್ಟು ಬಾಟಕ್ ಆ್ಯಡ್ ಮಾಡ್ತೀವೋ ಅಷ್ಟು ಅದನ್ನ ನಾವು ನಿಮಗೆ ಅಲ್ಲಿ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ ಇದನ್ನ ಆಲ್ರೆಡಿ ನಾವು 3 ಪ್ರೋಗ್ರಾಮ್ ಮಾಡಿದ್ವಿ, 2 ಬಾಟಕ್ ಮತ್ತೆ ಅಡಿಷ್ನಲಾಗಿ ಎಕ್ಸ್ಟ್ರಾ ಹೊಡೆದ್ವಿ, ಅಂದರೆ ಚೆಕ್ ಮಾಡೋದಕ್ಕೋಸ್ಕರ. ಸೊ ಅದು ಕರೆಕ್ಟಾಗಿ ಬರ್ತಾ ಇದೆ. ಸೊ ನಾವು ಮಾಡಿರ್ತಕ್ಕಂಥ ಸೈಕಲ್ ಪ್ರೋಗ್ರಾಮ್ ಸೇವ್ ಆಗಿದೆ. ಸೊ ನೆಕ್ಸ್ಟು ನಾವು ಈ ಮೆಮೊರಿ ಸ್ವಿಚ್ ಸೆಟ್ಟಿಂಗ್ ಹೇಳಿದ್ನಲ್ಲ, ಸೇಮ್ ಈ ಓಮ್ ಕೀ ಅಂತ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿಕೊಂಡು ಮಿಷಿನ್ ಆನ್ ಮಾಡ್ಕೊಳ್ಳಿ. ಆವಾಗ ಸೇಮ್ ನಾವು 430Dಯಲ್ಲಿ ಯಾವ ರೀತಿ ಮಾಡ್ತೀವೋ, ಟೆಸ್ಟ್ ಸೆಲೆಕ್ಟ್ ಪ್ರೆಸ್ ಮಾಡ್ಬಿಟ್ಟು ಮಿಷಿನ್ ಆನ್ ಮಾಡಿದಾಗ ಮೆಮೊರಿ ಸ್ವಿಚಸ್ಗೆ ಹೋಗುತ್ತಲ್ಲ, ಅದೇ ರೀತಿ ಇದರಲ್ಲಿ ಓಮ್ ಕೀ ಪ್ರೆಸ್ ಮಾಡಿಕೊಂಡು ಒಂದು ಸಿಂಬಲ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡ್ಕೊಂಡು ಹೋದರೆ ಸೇಮ್ ಇದರಲ್ಲೂ ಅದೇ ಥರ ಕೆಲವೊಂದು ಸೇಮ್ ರಿಲೇಟೆಡೇ ಇದೆ. ಕೆಲವೊಂದು ಮೆಮೊರಿ ಸ್ವಿಚಸ್ಸು 151ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಇದರಲ್ಲೂ ಅಷ್ಟೇ 153 ನೋಡಿ, 800 ಇದು ಸ್ಟಾರ್ಟಿಂಗ್ ಸ್ಲೋ ಸ್ಟಾರ್ಟ್ ಸ್ಪೀಡ್ ಇದೆಯಲ್ಲ. ಸೊ ಅಪ್ ಟು 163ವರೆಗೂ ಸೇಮ್ ಇದರಲ್ಲೂ ಅದೇ ಸೆಟ್ಟಿಂಗ್ಸೇ ಕೊಟ್ಟಿದ್ದೀನಿ, ಏನೂ ಚೇಂಜಸ್ ಮಾಡಿಲ್ಲ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ನಾನು 1 by 1 ಎಲ್ಲ ಸೇವ್ ಮಾಡಿ ಅದನ್ನ ಸೆಟ್ಟಿಂಗ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನೋಡಿ 156, ನೆಕ್ಸ್ಟ್ 157, 158 ಸೇಮ್ ಆ್ಯಸ್ ಇಟ್ ಏನೂ ಚೇಂಜಸ್ ಇಲ್ಲ. ಕಾಣಿಸ್ತಾ ಇದೆ ನಿಮಗೆ? ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಅದು ಕ್ಲೀನಾಗಿ ಜೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಆ ನಂಬರ್ಸ್ನ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿ 163 ಇದು ಮೇಯ್ನ್ ಸ್ಪೀಡು. ಈ ಮೇಯ್ನ್ ಸ್ಪೀಡ್ ಲಾಕು 163, ಅದರಲ್ಲೂ 430Dಯಲ್ಲೂ 163ಯಲ್ಲೇ ಇದೆ, ಇದರಲ್ಲೂ 163ಯಲ್ಲೇ ಇದೆ ಮೇಯ್ನ್ ಸ್ಪೀಡು. ಸೊ ಅದೆಲ್ಲ ಆಯ್ತಲ್ಲ. ಸೊ ನೆಕ್ಸ್ಟು ಇನ್ನು 401, 402 ಆ ಥರ ಇನ್ನು ತುಂಬ ಇದೆ ಆಪ್ಷನ್ಸು. ಸೊ ಇದರಲ್ಲಿ ನಮಗೆ ಏನೇನು ಅವೈಲೇಬಿಲಿಟಿ ನಮಗೆ ಯೂಸ್ ಆಗುತ್ತೋ ಅದನ್ನ ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಸೊ ಇನ್ನೂ ತುಂಬ ಆಪ್ಷನ್ಸ್ ಇದೆ. ಇದನ್ನು ನೀವು ಇನ್ಸ್ಟ್ರಕ್ಷನ್ಸ್ ಬುಕ್ ತೊಗೊಂಡ್ರೆ ನಿಮ್ಗೆ ಇಡೀ ಕಂಪ್ಲೀಟ್ ಈ ಮಿಷಿನ್ಸ್ ಏನೇನು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾನೆ, ಏನೇನು ಹೊಸ ಫ್ಯೂಚರ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾನೆ ಅಂತೇಳಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈಗ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿರತಕ್ಕಂಥ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕು ಅಂದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆಯೂ ಏನಾದರೂ ನೀವು ಕೇಳ್ತಕ್ಕಂಥ ಕ್ವಶನ್ಗೆ ನಾನು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಈಗ ನಾನು ಗೊತ್ತಿರತಕ್ಕಂಥ ಕಂಪ್ಲೀಟ್ ಒಂದು ಏನು ಯೂಸರ್ ಪ್ರೋಗ್ರಾಮು, ಸೈಕಲ್ ಪ್ರೋಗ್ರಾಮು ಹೇಳಿದ್ನಲ್ಲ, ಸೊ ಆಮೇಲೆ ಈ ಮೆಮೊರಿ ಸ್ವಿಚಸ್ ಸೆಟ್ಟಿಂಗ್ಸ್ ಬಗ್ಗೆ ಇದರಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡ್ತಾ ಇದ್ದೀರಿ ನೀವು. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಿಮಗೆ ಆ ಏನು ಮೆಮೊರಿ ಸ್ವಿಚ್ ನಾವು ಸೆಲೆಕ್ಟ್ ಮಾಡ್ತೀವೋ ಅದರ ಡಿಸ್ಕ್ರಿಪ್ಷನ್ಸ್ ಕಂಪ್ಲೀಟ್ ಟಚ್ ಸ್ಕ್ರೀನ್ ಅಲ್ಲೇ ಕೆಳಗಡೆ ತೋರಿಸ್ತಾ ಇರುತ್ತೆ ನೋಡಿ. ನಾನು ಏನೇನು ಕೀ ಪ್ರೆಸ್ ಮಾಡ್ತೀನೋ ಅದರದ್ದು ಏನು ಡಿಸ್ಕ್ರಿಪ್ಷನ್, ಅದು ಏನು ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ ಅಂತೇಳಿ ನಿಮ್ಗೆ ಅದರಲ್ಲೇ ತೋರಿಸ್ತಾ ಇದೆ. ಇದೊಂದು ಒಳ್ಳೆ ಅಡ್ವಾಂಟೇಜು ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಿಷಿನಲ್ಲಿ. ಯಾಕಂದರೆ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಇನ್ಸ್ಟ್ರಕ್ಷನ್ ಬುಕ್ ತೊಗೊಂಡು ಅದು ಏನು ಸ್ಪೆಸಿಫಿಕೇಷನ್ಸ್ ನೋಡಿ ಸೆಟ್ ಮಾಡ್ತಾಯಿದ್ವಿ. ಆದರೆ ಇದರಲ್ಲಿ ಆ ಥರ ಇಲ್ಲ ನೋಡಿ. ನೀವು ಬೇಕಾದ್ರೆ ಒಂದು ಎಕ್ಸಾಂಪಲ್ ನಾನು ನೋಡಿ 472 ಸೆಲೆಕ್ಟ್ ಮಾಡಿದ್ದೀನಿ. ಅದ್ರದ್ದು ಏನು ಪರ್ಪಸ್ಗೋಸ್ಕರ ಆ 472 ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ತೋರಿಸ್ತಾ ಇದೆ. ಸೊ ಹಂಗೆಲ್ಲ ಆದಮೇಲೆ ನಿಮಗೆ ಸೆಟ್ಟಿಂಗ್ಸ್ ಏನೆಲ್ಲ ನೀವು ಮಾಡಿರ್ತೀರೋ ಅದೆಲ್ಲ ಆದಮೇಲೆ ಓಕೆ ಕಿಕ್ ಕೊಟ್ಟರೆ ಅದು ಕಂಪ್ಲೀಟ್ ಸೇವ್ ಆಗುತ್ತೆ, ಬ್ಯಾಕ್ ಬರುತ್ತೆ. ಸೊ ಅಷ್ಟೇ, ಇದರಲ್ಲಿ ಇನ್ನೇನು ಇದರಲ್ಲ. ಮತ್ತು ಇದರಲ್ಲಿ ಏನೇನು ಎರರ್ಸ್ ಬರುತ್ತೆ ಆ ಎರರ್ಸ್ ಎಲ್ಲ ಆಲ್ಮೋಸ್ಟು ಇದರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅಂದರೆ ಇನ್ ಕೇಸ್ ಏನಾದರೂ ಇವಾಗ ಎಕ್ಸಾಂಪಲ್ ಈ ಮಿಷಿನ್ ರನ್ ಮಾಡಬೇಕಾದ್ರೆ ಏನಾದರೂ ಒಂದು ಎಕ್ಸಾಂಪಲ್ ಆ ಮಿಷಿನಲ್ಲಿ ಇರ್ತಕ್ಕಂಥ ಎರರ್ ಲಿಸ್ಟ್ ಪ್ರಕಾರ ಯಾವುದೋ ಒಂದು ಎರರ್ ಬಂತಂದರೆ ಇದರಲ್ಲಿ ಆಟೋಮೆಟಿಕ್ ರಿಸ್ಟೋರ್ ಅಂತ ಇದೆ, ಅಂದರೆ ಅದರಲ್ಲಿ ಸೇವ್ ಆಗಿರುತ್ತೆ.
ನಮಗೆ ಇನ್ ಕೇಸ್ ಯಾವ ಟೈಮಲ್ಲಿ ಏನು ಎರರ್ಸ್ ಬಂದಿತ್ತು ಸಹ ಇದರಲ್ಲಿ ನೋಡ್ಕೊಬೋದು. ಆ ಎರರ್ಸ್ಗೆ ಏನು ನೆಕ್ಸ್ಟ್ ನಾವು ಆಕ್ಷನ್ ತೊಗೊಂಡ್ವಿ, ಅದರಿಂದ ಏನು ಪ್ರಾಬ್ಲಮ್ ಆಗಿತ್ತು, ಅದು ನಾವು ಸಾಲ್ವ್ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಪ್ಲಸ್ ಆ ಎರರ್ ಇದರಲ್ಲಿ ರಿಜಿಸ್ಟರ್ ಆಗಿದೆ, ನೆಕ್ಸ್ಟ್ ಈ ಫ್ಯೂಚರಲ್ಲಿ ಆ ಎರರ್ ಬಂದಾಗ ಈ ಪ್ರಾಬ್ಲಮ್ ನಾವು ಏನು ಮಾಡಿದ್ದೀವಿ ಅಂತ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಇನ್ಸ್ಟ್ರಕ್ಷನ್ ಬುಕ್ಕೇ ಬೇಕು ಅಂತೇನಿಲ್ಲ, ಇದರಲ್ಲಿ ಏನೇನು ಎರರ್ಸ್ ಬಂತೆ ಆಲ್ಮೋಸ್ಟ್ ಎಲ್ಲ ಸೇವ್ ಆಗಿರುತ್ತೆ. ಅದನ್ನು ಬೇಕು ಅಂದರೆ ನೀವು ಡೆಲೀಟು ಮಾಡ್ಬೋದು, ಇಲ್ಲ ಹಾಗೆ ಬೇಕಾದ್ರೂ ಬಿಟ್ಕೊಬೋದು. ಸೊ ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಮೆಮೊರಿ ಸ್ವಿಚಸ್ಗೂ ಆ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಡೀಟೇಲ್ಸು ಆ ಟಚ್ ಸ್ಕ್ರೀನ್ ಅಲ್ಲೇ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ನಾನು ಒನ್ ಬೈ ಒನ್ ಪ್ರತಿಯೊಂದು ನಿಮಗೆ ಸ್ವಲ್ಪ ನಿಧಾನ ಆಗುತ್ತೆ, ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನೋಡಿ. ಕಾಣುತ್ತಾ? ಒಂದೊಂದೇ ಕೀ ನಾನು ಪ್ರೆಸ್ ಮಾಡಿ ನಿಮಗೆ ಅದ್ರ ಏನು ಪರ್ಪಸ್ಗೋಸ್ಕರ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದರೆ ನಾನು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ಝೂಮ್ ಮಾಡಿ ತೋರಿಸೋದಕ್ಕೆ. ಸೊ ನಿಮಗೆ ಕಾಣಲಿಲ್ಲ ಅಂದರೆ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಅದನ್ನ ವಿಡಿಯೋ ನೋಡಬೇಕಾದ್ರೆ ಅದನ್ನ ಸ್ವಲ್ಪ ಝೂಮ್ ಮಾಡಿ ಸಹ ನೋಡ್ಬೋದು, ಅವಾಗ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಸೊ ಇಲ್ಲ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನಾನು ನಿಮಗೆ ಆ ಒಂದು ಕಾಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ. ಸೊ ಇವಾಗ ಈ ವಿಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ. ಅವಾಗ ನಿಮ್ಗೆ ನಾನು ಹೇಳೋ ಮಾಹಿತಿ ನಿಮಗೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗದೇ ಇರ್ಬೋದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟು ನೀವು ನೋಡ್ತಾ ಇದ್ರಿ ನಾನು ನೆಕ್ಸ್ಟು 589 ಅಂದರೆ ಮೆಮೊರಿ ಸ್ವಿಚಸ್, ಅಂದರೆ ಇನ್ನೂ ಅಪ್ ಟು ಇನ್ನೂ 100 ಮೆಮೊರಿ ಸ್ವಿಚಸ್ ತನಕ ಇದೆ. ಸೊ ನಾನೀಗ ಜಸ್ಟ್ ಇವಾಗ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ತುಂಬ ಸ್ವಲ್ಪ ಲೆಂತಿ ಆಗುತ್ತೆ, ಬೇಜಾರು ಮಾಡ್ಕೊಂಬೇಡಿ, ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೋಸ್ಕರ ಅಂತೇಳಿ. ಸೊ ನೆಕ್ಸ್ಟು 650 ಹೋದ್ವಿ, 651 ಹೋದ್ವಿ. ಸೊ ಏನು ಪರ್ಪಸ್ ಅಂತೇಳಿ ನಿಮ್ಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಕೆಳಗಡೆ ನಾನು ಅಲ್ಲಿ ಪ್ರೆಸ್ ಮಾಡಿದಾಗೆಲ್ಲ ನಿಮ್ಗೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನೋಡಿ. ಕಾಣುತ್ತಾ? ಏನೇನು ಆಪ್ರೇಷನ್, ಅದ್ರ ಏನು ಯೂಸ್ ಆ ಒಂದು ಕೀಯಿಂದ, ಆ ಮೆಮೊರಿ ಸ್ವಿಚಸ್ಸಿಂದ ಅಂತೇಳಿ ತೋರಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಸೊ ಈ ಒಂದು ಅಡ್ವಾಂಟೇಜ್ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಪ್ರತಿ ಸಲನೂ ನಾವು ಇನ್ಸ್ಟ್ರಕ್ಷನ್ ಬುಕ್ ಇಟ್ಕೊಂಡೇ ನೋಡಿ ಮಾಡೋಕ್ಕೋದ, ಇಲ್ಲ ಅಲ್ಲೇ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೂಸರ್ ಪ್ರೋಗ್ರಾಮಿಂದ ಹಿಡಿದು ಪ್ರತಿಯೊಂದು ಸೆಟ್ಟಿಂಗ್ಸು ಮೆಮೊರಿ ಸ್ವಿಚಸ್ಸು ಅಲ್ಲೇ ಕೊಟ್ಟಿರ್ತಾನೆ, ಯಾವ ಪರ್ಪಸ್ಗೋಸ್ಕರ ಅಂತ ನೋಡಿ. ಎಲ್ಲ ಕಂಪ್ಲೀಟ್ ಆಯಿತಾ? ಸೊ ಬ್ಯಾಕ್ ಬಂದು ಮತ್ತು 01 ಸ್ಟಾರ್ಟ್ ಆಯಿತು. ಕಾಣಿಸ್ತಾ ಇದೆಯಾ? ಸೊ ಅಂದರೆ ನಾವು ಎಲ್ಲ ಮೆಮೊರಿ ಸ್ವಿಚಸ್ ಸೆಟ್ಟಿಂಗ್ಸ್ ಏನೇನಕ್ಕೋಸ್ಕರ ಅಂತೇಳಿ ಅದರಲ್ಲಿ ತೋರಿಸಿದ್ದು ಅದನ್ನ ನಿಮ್ಗೆ ಕಂಪ್ಲೀಟ್ ನಾನು ತೋರಿಸಿದ್ದೀನಿ. ಸೊ ಅಗೇನ್ ಮತ್ತೆ ನಾವು ಸ್ಪೀಡ್ ಲಾಕ್ ನಾನು ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡೋಣ ನೋಡಿ. ಇವಾಗ 051 ಸೊ ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟು 52, 53, 60, 70, 71. ಸೊ ಹಂಗೆ ಅಂದರೆ ಅದು ಕಂಟಿನ್ಯೂಸ್ ಯಾವ ಮೆಮೊರಿ ಸ್ವಿಚಸ್ ಕೊಟ್ಟಿದ್ದಾನೋ ಆ ಮೆಮೊರಿ ಸ್ವಿಚಸ್ ಜಂಪ್ ಆಗ್ತಾ ಇರುತ್ತೆ. 151 ಅಂದರೆ ಅದು ಹೇಳಿದ್ನಲ್ಲ, ಸ್ಲೋ ಸ್ಟಾರ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಆಮೇಲೆ ಇದರಲ್ಲಿ ನೋಡಿದ್ರೆ ನಿಮಗೆ ಇನ್ನೊಂದು ಆಗಲೇ ಹೇಳಿದ್ನಲ್ಲ ನಿಮ್ಮ ಸ್ಟಾರ್ಟಿಂಗಲ್ಲೇ ಎರರ್ ಹಿಸ್ಟ್ರಿ. ಸೊ ಈ ಒಂದು ಮಿಷಿನಲ್ಲಿ ಅಡ್ವಾಂಟೇಜ್ ಅದು ಹೇಳಿದ್ನಲ್ಲ, ಏನೇನು ಎರರ್ ನಾವು ಮಿಷಿನ್ ರನ್ ಮಾಡ್ಬೇಕಾದ್ರೆ ಎರರ್ ಬಂದಿರುತ್ತೋ ಅದು ಕಂಪ್ಲೀಟ್ ಸೇವ್ ಆಗಿರುತ್ತೆ. ಸೊ ಇವಾಗ ಸೇವ್ ಆಗಿರ್ತಕ್ಕಂಥ ಈ ಎರರ್ಸ್ನ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಎರರ್ 690 ಅಂತಿದೆ. ಅದು ಏನರಿಂದ ಬಂದಿದೆ ಅಂತೇಳಿ ನೋಡಿ ಅಲ್ಲಿ ತೋರಿಸ್ತಿದೆ, ಆ ಡಿಸ್ಕ್ರಿಪ್ಷನ್ ಅಲ್ಲೇ ತೋರಿಸ್ಬಿಟ್ಟಿದೆ. ಸೊ ನಿಮಗೆ ಇದೊಂದು ತುಂಬ ಹೆಲ್ಪ್ಫುಲ್ಲು. ಏನು ಎರರ್ ಬಂದಿದೆ, ಅದಕ್ಕೆ ಏನು ಪ್ರಿಕಾಷನ್ ತೊಗೊಬೇಕು ಅಂತ ಸಹ ಅಲ್ಲಿ ತೋರಿಸುತ್ತೆ. ಅದರಿಂದ ಆ ಪ್ರಾಬ್ಲಮ್ ಆಗಿದೆ ಅಂತೇಳಿ ತೋರಿಸುತ್ತೆ. ಅದನ್ನು ನಾವು ಕರೆಕ್ಟ್ ಮಾಡಿದ್ರೆ ಆ ಎರರ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇನ್ನೊಂದು 401, ಆ 401ಗೆ ಏನಾಗಿತ್ತು ಅಂತೇಳಿ ಅಲ್ಲಿ ಡಿಸ್ಕ್ರಿಪ್ಷನ್ ತೋರಿಸಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ಎರರ್ಗೂ ಆ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ನಮಗೆ ಬೇಡ ಅಂದರೆ ಅದನ್ನ ನಾವು ಡಿಲೀಟ್ ಮಾಡ್ಬೋದು, ಬೇಕು ಅಂದರೆ ಹಾಗೆ ಬಿಟ್ಕೊಬೋದು ನೋಡಿ. ಅದು ರೀಸೆಟ್ ಕೀ ಅಂತ ಇದೆಯಲ್ಲ, ಆ ಸೆಂಟ್ರ್ ಕೀ ಆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇಲ್ಲ, ಅದು ಪ್ರೆಸ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ಅವ್ರು ಶ್ಯೂರ್ ಅಂತ ಕೇಳಿದ್ರೆ ನಿಮ್ಗೆ ಅದು ಡಿಲೀಟ್ ಮಾಡೋದಕ್ಕೆ ಅಂತ ನೀವು ಒಪ್ಪಿಗೆ ಇದೆಯಾ ಅಂದರೆ ಓಕೆ ಅಂತ ಹೇಳಿದ್ರೆ ನೀವು ಡಿಲೀಟ್ ಆಗುತ್ತೆ ಕಂಪ್ಲೀಟು. ಆಮೇಲೆ ಇನ್ನೊಂದು ಇದರಲ್ಲಿ ಈ ಲಾಕ್ ಮಾಡ್ಬೋದು ನಾವು ಸೆಟ್ಟಿಂಗ್ನ, ಪ್ರೊಟೆಕ್ಷನ್ ಸೆಟ್ಟಿಂಗ್ ಅಂತೇಳಿ. ಸೊ ಡಿಸ್ಪ್ಲೇನ ನಮಗೆ ಏನೇನು ಡಿಸ್ಪ್ಲೇ ನಮಗೆ ಬೇಕಾಗಿರೋ ರೀತಿ ಇದನ್ನ ಆಪ್ಷನಲ್ಲಾಗಿ ನಾವು ಸೆಲೆಕ್ಟ್ ಮಾಡಿ ಲಾಕ್ ಮಾಡ್ಬೋದು. ಅಂದರೆ ಕೆಲವರು ಏನು ಮಾಡ್ತಾರೆ, ನಾವು ಮಾಡಿರೋ ಪ್ರೋಗ್ರಾಮ್ಸ್ನ ಇಲ್ಲ ಸ್ಪೀಡ್ನಾಗಲಿ ಆಪ್ರೇಟರ್ ಕೆಲವ್ರಿಗೆ ಏನಾಗುತ್ತೆ, ಅವ್ರು ಈಸಿಯಾಗಿ ಡಿಸ್ಪ್ಲೇಯಲ್ಲಿ ಏನು ಬೇಕೋ ಚೇಂಜಸ್ ಮಾಡಿಬಿಡ್ತಾರೆ. ಅವ್ರು ಗೊತ್ತಿದ್ದು ಮಾಡ್ತಾರೆ, ಕೆಲವೊಂದು ಸಾರಿ ಗೊತ್ತಿಲ್ಲದೇ ಮಾಡ್ತಾರೆ. ಸೊ ಅದನ್ನು ಆಗಬಾರ್ದು ಅಂತ ಬೇಕಾದ್ರೆ ನಾವು ಡಿಸ್ಪ್ಲೇಯಲ್ಲೇ ನಾವು ಲಾಕ್ ಮಾಡ್ಬೋದು. ಪ್ರತಿಯೊಂದು ಸೆಟ್ಟಿಂಗ್ಸು ಇದರಲ್ಲಿ ಈಸಿಯಾಗಿದೆ, ನೀವು ನೋಡ್ಕೊಳ್ಳಿ. ಆ ಪ್ರೊಟೆಕ್ಷನ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇನು ಬೇಕು ಅದನ್ನು ಕಂಪ್ಲೀಟಾಗಿ ಲಾಕ್ ಮಾಡ್ಕೊಬೋದು. ಫಸ್ಟ್ ಒಂದು ಸಲ ಮಿಷಿನ್ ಆಫ್ ಮಾಡಿ ಅವು ನೀವು ನೋಡ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಏನು ನೋಡಿ. ನಾನು ಅವಾಗ ಹೇಳಿದ್ನಲ್ಲ ಮಾಡಲ್ದು ಇದು ಬರುತ್ತೆ, ಇದರಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅದರಲ್ಲಿ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಪ್ರೊಟೆಕ್ಷನ್ ಸೆಟ್ಟಿಂಗ್ ಅಂತ ಹೇಳಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ನೋಡಿ ಅಲ್ಲಿ ನಿಮಗೆ ಕಾಣುತ್ತಲ್ಲ ಸೆಕೆಂಡ್ ಒಂದು, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಣುತ್ತೆ ನೋಡಿ ಏನೇನು ನಿಮಗೆ ಲಾಕ್ ಮಾಡಬೇಕು. ಇಲ್ಲಿ ಇಂಡಿವಿಜುವಲ್ ಸೆಲೆಕ್ಷನ್ ಆಫ್ ಪ್ರೊಟೆಕ್ಷನ್ ಸೆಟ್ಟಿಂಗ್ ಅದನ್ನು ಹೇಳಿದ್ನಲ್ಲ. ಸೊ ಆ ಥರ ಡಿಸ್ಪ್ಲೇ ಬೇಕಾ, ಅಥವಾ ನಿಮಗೆ ಪ್ಯಾನಲ್ ಮಾತ್ರ ಒಳಗಡೆ ಕೆಲವೊಂದು ಸೆಟ್ಟಿಂಗ್ಸ್ ಏನು ಸ್ಪೀಡ್ ಲಾಕ್ ಮಾತ್ರ ಆಗಬೇಕಾ, ಅಥವಾ ಇಲ್ಲ ಎಕ್ಸ್ ಸ್ಕೇಲ್ ವೈ ಸ್ಕೇಲು ಮತ್ತು ಕೆಲವೊಂದು ಮೆಮೊರಿ ಸ್ವಿಚ್ ಸೆಟ್ಟಿಂಗ್ಸ್ ಮಾತ್ರ ಲಾಕ್ ಮಾಡಬೇಕಾ, ಅಥವಾ ಕಂಪ್ಲೀಟ್ ಪ್ರತಿಯೊಂದು ಸೆಟ್ಟಿಂಗ್ಸ್ಗೂ ಮತ್ತು ಪ್ರೊಡಕ್ಷನ್ ಕೌಂಟ್ರು ಸೈಕಲ್ ಪ್ರೋಗ್ರಾಮು ಮತ್ತು ಲಾಕ್ ಮಾಡ್ಬೋದು.
ಯೂಸರ್ ಪ್ರೋಗ್ರಾಮ್ ಲಾಕ್ ಮಾಡ್ಬೋದು, ಕಾಪಿ ಪ್ರೋಗ್ರಾಮ್ಸ್ ಹೊಸದಾಗಿ ಏನೋ ನಾವು ಕಾಪಿ ಮಾಡಿ ಹಾಕಿರ್ತಾರೆ ಅದನ್ನು ಲಾಕ್ ಮಾಡ್ಬೋದು, ಮತ್ತು ರೀಸ್ಟಾರ್ಟು, ಸೇವಿಂಗು, ಮತ್ತು ರೀಡ್ ಆ್ಯಂಡ್ ರೈಟ್ ಡಾಟಾ ಪ್ರತಿಯೊಂದೂ ನೀವು ಪ್ರೊಟೆಕ್ಷನ್ ಡಾಟಾದಲ್ಲಿ ನೀವು ಲಾಕ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದರಲ್ಲಿ ಇನ್ನೂ ಒಂದೇನಪ್ಪ ಅಂದರೆ ಕಾಪಿ ಪ್ರೋಗ್ರಾಮ್ ಸಹ ನಾವು ಮಾಡ್ಬೋದು. ಅಂದರೆ ನಾವು ಹೊಸದಾಗಿ ಏನಾದರೂ ಪ್ರೋಗ್ರಾಮ್ ಮಾಡಿದ್ರೆ ಅದನ್ನು ನಾವು ಕಾಪಿ ಮಿಷಿನ್ಗೆ ಕಾಪಿ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ನಾನು ನಿಮಗೆ ಯೂಸ್ ಆಗುವಂಥದ್ದು ಮೇಯ್ನ್ ಆಗಿರ್ತಕ್ಕಂಥ ಸೆಟ್ಟಿಂಗ್ಸ್ನ ನಾನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ನಿಮಗೆ ಮಾಹಿತಿ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಆಗ ನನಗೆ ಹೊಸದಾಗಿ ಇನ್ನೂ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನೀವು ಕೇಳ್ತಾ ಇದ್ದರೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನೋಡ್ತಾ ಇದ್ದೀರಿ. ಸೊ ನಾವು ಎಲ್ಲ ಸೆಟ್ಟಿಂಗ್ಸ್ನೂ ನಿಮಗೆ ತೋರಿಸಿದ್ದೀನಿ. ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮ್ಗೆ ತೋರಿಸೋ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ Tech Tips ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.